ಸ್ನೇಹಿತರೆ, ನಿಮಗೆ ನೆನಪಿರಬಹುದು, ಒಂದು ಕಾಲದಲ್ಲಿ ಭಾರತದಲ್ಲಿ ಯಾರ ಕೈಲಿ ನೋಡಿದ್ರು ಚೀನಿ ಕಂಪನಿಯ ಮೊಬೈಲ್ ಇರ್ತಾ ಇದ್ವು. ಟಿಕ್ ಟಾಕ್ ಅದು ಇದು ಅಂತ ಮೊಬೈಲ್ ನಲ್ಲಿ ಚೀನಿ ಆಪ್ಗಳ ಹಾವಳಿ ಇರ್ತಾ ಇತ್ತು. ಬಟ್ಟೆಯಿಂದ ಬಾಲ್ಕನಿಯ ಫರ್ನಿಚರ್ ವರೆಗೆ ಎಲ್ಲಿ ನೋಡಿದ್ರು ಡ್ರ್ಯಾಗನ್ ಕಂಪನಿಗಳದೇ ದರ್ಬಾರ್ ಇರ್ತಾ ಇತ್ತು. ಆದರೆ ಗಲ್ವಾನ್ ಗಡಿ ಸಂಘರ್ಷದಿಂದ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದು ಚೀನಿ ಕಂಪನಿ ಮರೀಚಿಕೆ ಆದ್ವು. ಆದ್ರೀಗ ಭಾರತ ಚೀನಾ ಸಂಘರ್ಷದ ಹಿಮ ಕರಗಿದ್ದು ದೇಶದಲ್ಲಿ ಮತ್ತೆ ಚೀನಿ ಕಂಪನಿಗಳ ಪ್ರವಾಹ ಆಗ್ತಾ ಇದೆ. ಮೊಬೈಲ್ನಿಂದ ಎಲೆಕ್ಟ್ರಿಕ್ ಬೈಕ್ವರೆಗೆ ಚೀನಾ ಹೂಡಿಕೆಯ ಸುರಿಮಳೆ ಸುರಿತಾ ಇದೆ. ಸಾಲು ಸಾಲು ಜಾಯಿಂಟ್ ವೆಂಚರ್ ಒಪ್ಪಂದಗಳಾಗ್ತಿವೆ. ಭಾರತೀಯ ಕಂಪನಿಯೊಂದಿಗೆ ಜಾಯಿಂಟ್ ವೆಂಚರ್ನಲ್ಲಿ ಚೀನಿ ಕಂಪನಿಗಳು ನುಗ್ತಾ ಇದ್ದಾವೆ. ಹಾಗಿದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಡ್ರ್ಯಾಗನ್ ಕಾಲಿಡೋಕೆ ನೋಡ್ತಾ ಇದೆ? ಭಾರತಕ್ಕಿದು ಒಳ್ಳೇದಾ? ಚೀನಾಗೆ ಹೀಗೆ ಕಂಪ್ಲೀಟ್ ಬಾಗಿಲು ತೆರೆಯೋದು ಸರಿನಾ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಭಾರತ ಚೀನಾ ಪ್ಯಾಚ್ ಅಪ್, ಜಂಟಿ ಒಪ್ಪಂದಗಳ ಸುರಿಮಳೆ. ಸ್ನೇಹಿತರೆ, ಗಲ್ವಾನ್ ಸಂಘರ್ಷದ ಬೆನ್ನಲ್ಲೇ ಭಾರತ ಚೀನಿ ಆಪ್ಗಳನ್ನ ಬ್ಯಾನ್ ಮಾಡಿ ಚೀನಿ ಹೂಡಿಕೆ ಮೇಲೆ ಸಂಪೂರ್ಣ ನಿರ್ಬಂಧ ಹೇರಿ ಭಾರತದಲ್ಲಿ ಡ್ರ್ಯಾಗನ್ ಕಾಲಿಡದಂತೆ ಮಾಡಿತ್ತು. ಕೇವಲ ಅನಿವಾರ್ಯ ಕ್ಷೇತ್ರಗಳಲ್ಲಿ ಮಾತ್ರ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿತ್ತು. ಆದ್ರೆ ಹೂಡಿಕೆಗಂತೂ ಸಂಪೂರ್ಣ ವಿರಾಮ ಆಗಿತ್ತು. ಚೀನಿಯರು ಹೂಡಿಕೆ ಮಾಡಂಗಿಲ್ಲ ಅಂತ ಅವ್ರಿಗೆ ಕಷ್ಟ, ಅವ್ರು ಹೂಡಿಕೆ ಬರಬಾರ್ದು ಆ ರೀತಿ ಮಾಡಿಬಿಟ್ಟಿದ್ರು. ಆದರೆ ಟ್ರಂಪ್ ಕೃಪಾ ಕಟಾಕ್ಷ ವೈರಿಗಳಾಗಿದ್ದ ಭಾರತ ಚೀನಾ ಮತ್ತೆ ಕೈ ಹಿಡ್ಕೊಂಡು ಓಡಾಡ್ತಿವೆ. ಭಾರತ ಮತ್ತೆ ಚೀನಾಗೆ ತನ್ನ ಬಾಗಿಲನ್ನು ಓಪನ್ ಮಾಡಿದೆ. ಪರಿಣಾಮ ಸಾಲು ಸಾಲು ಭಾರತದ ಕಂಪನಿಗಳು ಕೆಂಪು ರಾಷ್ಟ್ರದ ಕೈ ಹಿಡಿದು ಮಾರ್ಕೆಟ್ಗೆ ಬರಮಾಡ್ಕೊಳ್ತಿವೆ. ಮುಂಚಿನಿಂದಲೂ ಲಾಸ್ಟ್ 1-2 ಇಯರ್ಸಿಂದ ಸಂಬಂಧ ಸರಿ ಮಾಡ್ಕೊಳ್ಳೋ ಪ್ರಯತ್ನ ನಡೀತಾ ಇತ್ತು. ಆವಾಗಿಂದಲೇ ಚರ್ಚೆ ಶುರುವಾಗಿತ್ತು, ಚೀನಿ ಇನ್ವೆಸ್ಟ್ಮೆಂಟ್ಗೆ ಓಪನ್ ಅಪ್ ಮಾಡಬೇಕು ಹಾಗೆ ಹೀಗೆ ಅಂತ. ಒಂದೊಂದೇ ಸಣ್ಣ ಪುಟ್ಟ ಜಾಯಿಂಟ್ ವೆಂಚರ್ಗಳು ಬರೋಕ್ಕೆ ಶುರುವಾಗಿದ್ವು. ಸಂಬಂಧ ಸುಧಾರಿಸ್ಕೊಳ್ತಾ ಇತ್ತು. PM ಕೂಡ ಆ ರೀತಿ ಹೇಳಿಕೆ ಕೊಟ್ಟಿದ್ರು, ಆ ಕಡೆ ಚೀನಾನು ಹಾಗೆ ಹೇಳಿಕೆ ಕೊಟ್ಟಿದ್ರು. ಆದರೆ ಟ್ರಂಪ್ ಬಂದ ಮೇಲೆ ಇನ್ನಷ್ಟು ವೇಗ ಪಡ್ಕೊಂಡಿದೆ ಈ ಕೆಲಸ, ಸಂಬಂಧ ಸುಧಾರಿಸ್ಕೊಳ್ಳೋ ಕೆಲಸ. ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ಬಿಡಿ ಭಾಗ, ಬ್ಯಾಟರಿ ಕ್ಷೇತ್ರದಲ್ಲಿ ಡ್ರ್ಯಾಗನ್ ನುಗ್ತಾ ಇದೆ. ಮೊದಲೇ ಚೀನಿ ಕಂಪನಿಗಳು ಭಾರತಕ್ಕೆ ಕಾಲಿಡೋಕೆ ಹಾತೊರಿತಾ ಇದ್ವು, ಬಿಗ್ ಮಾರ್ಕೆಟ್ ನಮಗೆ ಬೇಕು ಅಂತ. ಮೋದಿ ಜಿನ್ಪಿಂಗ್ ಕೈ ಕುಲಾಯಿಸಿದ್ದೇ ತಡ, ನಾ ಮುಂದು ನೀ ಮುಂದು ಅಂತ ಹಾರ್ತಾ ಇದ್ದಾರೆ ಕಂಪನಿಗಳು ಭಾರತದ ಬೇಲಿ ಒಳಗಡೆ. ಎಲೆಕ್ಟ್ರಾನಿಕ್ಸ್ ಚೀನಾ ಆಪೋಷಣ. ಚೀನಿ ಕಂಪನಿಗಳು ಹೆಚ್ಚು ಟಾರ್ಗೆಟ್ ಮಾಡ್ತಿರೋದು ಎಲೆಕ್ಟ್ರಾನಿಕ್ಸ್ ಬಿಡಿ ಭಾಗ ಕ್ಷೇತ್ರವನ್ನ. ಯಾಕಂದ್ರೆ ಇಲ್ಲಿ ಭಾರತ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ECMS ಅಡಿಯಲ್ಲಿ 22,000 ಕೋಟಿ ರೂಪಾಯಿ ಇನ್ಸೆಂಟಿವ್ ಆಫರ್ ಮಾಡಿದೆ. ಹೀಗಾಗಿ ಸಾಕಷ್ಟು ಚೀನಿ ಕಂಪನಿಗಳು ಜಾಯಿಂಟ್ ವೆಂಚರ್ ಅಥವಾ ಜಂಟಿ ಒಪ್ಪಂದಕ್ಕೆ ಅರ್ಜಿ ಹಾಕಿದ್ದಾರೆ. ಎಲೆಕ್ಟ್ರಿಕ್ ಉಪಕರಣದಲ್ಲಿ ಬಳಸೋ PCBs, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್, ಡಿಸ್ಪ್ಲೇ ಮಾಡ್ಯೂಲ್ಸ್, ಕ್ಯಾಮೆರಾ ಸಬ್ ಅಸೆಂಬ್ಲಿ ಉಪಕರಣಗಳು ಮತ್ತು ಬ್ಯಾಟರೀಸ್ ಅನ್ನ ನಾವು ತಯಾರಿಸ್ತೀವಿ ಅಂತ ಭಾರತಕ್ಕೆ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿ ಬರ್ತಾ ಇದ್ದಾರೆ. ಭಾರತದ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರರ್ ಡಿಕ್ಸನ್ ಟೆಕ್ನಾಲಜೀಸ್, ಇವರು ಸ್ಯಾಮ್ಸಂಗ್, ಮೋಟರೋಲಾ, ಓಪೋ ಈ ರೀತಿ ಕಂಪನಿಗಳಿಗೆ ಸ್ಮಾರ್ಟ್ ಫೋನ್ ಅಸೆಂಬಲ್ ಮಾಡೋದು, ಟಿವಿ, ವಾಷಿಂಗ್ ಮಷಿನ್ ಮಾಡಿಕೊಡೋದು, ಇಂಥ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಿಕೊಡೋ ಕಂಪನಿ ಡಿಕ್ಸನ್ ಟೆಕ್ನಾಲಜೀಸ್. ಈ ಕಂಪನಿ ಈಗ ಚೀನಾದ ಚಾಂಗ್ ಚಿಂಗ್ ಯು ಹೈ ಅನ್ನೋ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯೊಂದಿಗೆ ಜಾಯಿಂಟ್ ವೆಂಚರ್ ಮಾಡೋದಕ್ಕೆ ರೆಡಿಯಾಗಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ಹೊರಡಿಸಿದ ಕಾನೂನು ಪ್ರಕಾರ ಯಾವುದೇ ಕಂಪನಿ ಭಾರತದೊಂದಿಗೆ ಗಡಿ ಹೊಂದಿರೋ ರಾಷ್ಟ್ರಗಳಿಂದ FDI ಅಥವಾ ವಿದೇಶಿ ಹೂಡಿಕೆ ಪಡಿಬೇಕು ಅಂದ್ರೆ ಸರ್ಕಾರದ ಅನುಮತಿ ಪಡಿಬೇಕು. ವಿಶೇಷವಾಗಿ ಚೀನಾ ಹೂಡಿಕೆಯನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಹೆಜ್ಜೆಯನ್ನ ಭಾರತ ಇಟ್ಟಿತ್ತು. ಈ ಕಾನೂನಿನಂತೆ ಈಗ ಡಿಕ್ಸಾನ್ ಪ್ರೆಸ್ ನೋಟ್ 3 ಅಪ್ಲಿಕೇಶನ್ ಸಲ್ಲಿಸೋಕೆ ಮುಂದಾಗಿದೆ. ಚೀನಿ ಕಂಪನಿಯೊಂದಿಗೆ ಸೇರಿ ಲ್ಯಾಪ್ಟಾಪ್ ಮತ್ತು ಇತರ ಎಲೆಕ್ಟ್ರಾನಿಕ್ ಬಿಡಿ ಭಾಗ ರೆಡಿ ಮಾಡ್ತೀವಿ, ಜಾಯಿಂಟ್ ವೆಂಚರ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಡಿಕ್ಸನ್ ಆಲ್ರೆಡಿ ವಿವೋ, HKC ಅಂತಹ ಚೀನಿ ಕಂಪನಿಯೊಂದಿಗೆ ಜಾಯಿಂಟ್ ವೆಂಚರ್ ಮಾಡೋಕೆ ಅರ್ಜಿ ಹಾಕಿತ್ತು, ಅವು ಪೆಂಡಿಂಗ್ನಲ್ಲಿವೆ. ಅಲ್ಲದೆ ಲಾಂಗ್ ಚೀರ್ ಅನ್ನೋ ಶಾಂಘೈ ಮೂಲದ ಕಂಪನಿಯೊಂದಿಗಿನ ಅರ್ಜಿ ಇತ್ತೀಚೆಗಷ್ಟೇ ಕ್ಲಿಯರ್ ಆಗಿದೆ. ಈಗ ಅವುಗಳ ಜೊತೆಗೆ ಹೊಸ ಅರ್ಜಿ ಸೇರಿಸ್ತಾ ಇದೆ. ಅದೇ ರೀತಿ ಚೀನಾದ ಹೋಮ್ ಅಪ್ಲಯನ್ಸಸ್ ದೈತ್ಯ ಹೈಯರ್ ಕೂಡ ತನ್ನ ಭಾರತದ ಸಬ್ಸಿಡರಿಯಲ್ಲಿ 49% ಶೇರ್ ಅನ್ನ ಮಾರ್ತಾ ಇದೆ. ಈ ಮೂಲಕ ಭಾರತದ ಕಂಪನಿಯಾಗಿ ರಿಜಿಸ್ಟರ್ ಆಗೋಕೆ ನೋಡ್ತಾ ಇದೆ, ಇಂಡಿಯನ್ ಕಂಪನಿ ಆಗೋಕೆ. ಏರ್ಟೆಲ್ ಮುಖ್ಯಸ್ಥ ಸುನಿಲ್ ಮಿತ್ತಲ್ ಇವರೊಂದಿಗೆ ಮಾತನಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅದೇ ರೀತಿ ಭಗವತಿ ಪ್ರಾಡಕ್ಟ್ಸ್ ಅಥವಾ ಮೈಕ್ರೋಮ್ಯಾಕ್ಸ್ನ ಓನರ್ ರಾಹುಲ್ ಶರ್ಮಾ ಕೂಡ ಚೀನಿ ಕಂಪನಿಗಳೊಂದಿಗೆ ಜಾಯಿಂಟ್ ವೆಂಚರ್ ಲಾಂಚ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಶೀಘ್ರದಲ್ಲಿ ಚೀನಾಗೆ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹೀಗೆ ಸಾಲು ಸಾಲು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ಸ್ ಚೀನಾ ಜೊತೆಗೆ ಕೈ ಜೋಡಿಸಿ ಜಾಯಿಂಟ್ ವೆಂಚರ್ನಲ್ಲಿ ಇಂಡಿಯನ್ ಕಂಪನಿ, ಚೈನಾ ಕಂಪನಿ ಸೇರ್ಕೊಂಡು ಒಂದು ಕಂಪನಿ ಮಾಡಿಕೊಂಡು ಜಾಯಿಂಟ್ ವೆಂಚರ್ ಮಾಡಿಕೊಂಡು JV ಮಾಡಿಕೊಂಡು ಹೊಸ ಕಂಪನಿ ಭಾರತದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಸ್ಸಾಂ ಮೇಘಾಲಯಕ್ಕೆ 6 ನೈಟ್ 7 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಕಾಮಾಖ್ಯ ಶಕ್ತಿಪೀಠ, ಗುವಾಹಟಿ, ಮೌಲ್ಯಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ, ಧ್ವಾಕಿ ರಿವರ್,
ಶಿಲಾಂಗ್, ಚಿರಾಪುಂಜಿ, 7 ಸಿಸ್ಟರ್ ವಾಟರ್ ಫಾಲ್ಸ್ ಹಾಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಫಾರಿ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 65,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಹೊರಡೋ ದಿನ ನವೆಂಬರ್ 6, 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. EV ಕ್ಷೇತ್ರಕ್ಕೂ ಡ್ರ್ಯಾಗನ್. ಸ್ನೇಹಿತರೆ, ಚೀನಿ ಎಂಟ್ರಿ ಕೇವಲ ಎಲೆಕ್ಟ್ರಾನಿಕ್ಸ್ ಮಾತ್ರ ಅಲ್ಲ, ಉದಯೋನ್ಮುಖ ಕ್ಷೇತ್ರವಾಗಿರೋ ಎಲೆಕ್ಟ್ರಿಕ್ ವಾಹನ ತಯಾರಿಕೆಗೂ ಕೂಡ ಬರ್ತಾ ಇದ್ದಾರೆ. MG ಮೋಟಾರ್ಸ್ ಹೆಸರಿಗಿದು ಬ್ರಿಟಿಷ್ ಬ್ರ್ಯಾಂಡ್, ಆದ್ರೆ ಸದ್ಯ SAIC ಸೈಕ್ ಮೋಟಾರ್ಸ್ ಅನ್ನೋ ಚೀನಿ ಕಂಪನಿ ಇದರ ಓನರ್. ಈಗ ಈ MG ಭಾರತದಲ್ಲಿ ತನ್ನ ವ್ಯಾಪ್ತಿ ವಿಸ್ತರಿಸೋಕೆ ನೋಡ್ತಾ ಇದೆ. 2019 MG ಭಾರತದ ದಿಗ್ಗಜ ಕಂಪನಿ ಜಿಂದಾಲ್ ಸ್ಟೀಲ್ ಅಥವಾ JSW ಗ್ರೂಪ್ ಜೊತೆಗೆ ಜಾಯಿಂಟ್ ವೆಂಚರ್ ಮಾಡಿಕೊಂಡಿತ್ತು. ಆದರೆ ಭಾರತ ನಿರ್ಬಂಧ ಹೇರಿದ್ರಿಂದ 2023 MG ತನ್ನ ಶೇರ್ ಅನ್ನ ಕಮ್ಮಿ ಮಾಡಿಕೊಂಡಿತ್ತು. ಆದ್ರೆ ಈಗ ಮತ್ತೆ ತನ್ನ ಪಾಲನ್ನ ಹೆಚ್ಚು ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ಅದು ಆಲ್ರೆಡಿ ಇಂಡಿಯಾ ಚೈನಾ ಜಾಯಿಂಟ್ ವೆಂಚರ್. ಈ ಮೂಲಕ ಭಾರತದ ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದಲ್ಲೂ ಕೂಡ ಆರ್ಭಟಿಸೋಕೆ ರೆಡಿ ಆಗ್ತಿದ್ದಾರೆ. ಮತ್ತೊಂದು ಕಡೆ ಇದೇ ಜಿಂದಾಲ್ ಕಂಪನಿ ಲೀಪ್ ಮೋಟಾರ್ ಅನ್ನೋ ಮತ್ತೊಂದು ಚೀನಿ ಆಟೋಮೊಬೈಲ್ ಕಂಪನಿಯೊಂದಿಗೂ ಕೂಡ ಮಾತುಕತೆ ನಡೆಸ್ತಾ ಇದೆ. ಮಾರಿಸ್ ಗರಾಜಸ್ ಅಥವಾ MG ರೀತಿಯಲ್ಲೇ ಲೀಪ್ ಮೋಟಾರ್ ಕೂಡ ಭಾರತಕ್ಕೆ ಎಂಟ್ರಿ ಕೊಡೋಕೆ ನೋಡ್ತಾ ಇದ್ದಾರೆ. ಅತ್ತ ಚೀನಿ EV ದೈತ್ಯ BYD ಬಿಲ್ಡ್ ಯುವರ್ ಡ್ರೀಮ್ಸ್ ಇದು ಕೂಡ ಭಾರತಕ್ಕೆ ಬರೋಕೆ ನೋಡ್ತಾ ಇದೆ. ಇವರು 2023 ಭಾರತದ ಕನ್ಸ್ಟ್ರಕ್ಷನ್ ಕಂಪನಿ ಮೆಗಾ ಎಂಜಿನಿಯರಿಂಗ್ ಜೊತೆಗೆ $1 ಬಿಲಿಯನ್ ಮೌಲ್ಯದ ಜಾಯಿಂಟ್ ವೆಂಚರ್ ಪ್ರಪೋಸ್ ಮಾಡಿದ್ರು. ಹೈದರಾಬಾದ್ನಲ್ಲಿ ಬ್ಯಾಟರಿ ತಯಾರಕ ಘಟಕವನ್ನು ಕೂಡ ಸ್ಥಾಪಿಸ್ತೀವಿ ಎಂದಿದ್ರು. ಆದರೆ ಭಾರತ ಸರ್ಕಾರ ಆಗ ಅದನ್ನು ರಿಜೆಕ್ಟ್ ಮಾಡಿತ್ತು. ಆದರೆ ಮತ್ತೆ ಇಬ್ರು ಮಾತುಕತೆ ಶುರು ಮಾಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಇವತ್ತ ಟ್ರಕ್ ತಯಾರಕ ಅಶೋಕ್ ಲೇಲ್ಯಾಂಡ್ ಇವರು ಕೂಡ ಚೀನಾದ ಬ್ಯಾಟರಿ ತಯಾರಕ ಕಂಪನಿ CALB ಜೊತೆಗೆ ಲಾಂಗ್ ಟರ್ಮ್ ಒಪ್ಪಂದ ಮಾಡ್ಕೊಂಡಿದ್ದಾರೆ. ವಾಹನಗಳು ಹಾಗೆ ಸಾಮಾನ್ಯ ಬಳಕೆಗೆ ಜಂಟಿಯಾಗಿ ಬ್ಯಾಟರಿ ತಯಾರಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅಶೋಕ್ ಲೇಲ್ಯಾಂಡ್ ನ MD ಶೇನು ಅಗರ್ವಾಲ್ ಕೂಡ ಚೀನಾಗೆ ಹೋಗಿದ್ರು ಅನ್ನೋ ಮಾಹಿತಿ ಇದೆ. ಲಾಭ ಇದೆ, ಆದ್ರೆ ಎಚ್ಚರಿಕೆ ಬೇಕು. ಸ್ನೇಹಿತರೆ, ಭಾರತ ಅತಿದೊಡ್ಡ ಕನ್ಸ್ಯೂಮರ್ ಮಾರ್ಕೆಟ್, ಚೀನಾ ಅತಿದೊಡ್ಡ ಸಪ್ಲೈಯರ್ ಕಂಟ್ರಿ. ಹೀಗಾಗಿ ಈ ಒಪ್ಪಂದಗಳು ಅಟ್ರಾಕ್ಟಿವ್ ಅಂತ ಅನಿಸ್ತಾ ಇದಾವೆ. ಅದರಲ್ಲೂ ಕೂಡ ಭಾರತೀಯ ಕಂಪನಿಗಳೊಂದಿಗೆ ಜಾಯಿಂಟ್ ವೆಂಚರ್ ಆಗೋದ್ರಿಂದ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೂಡ ಇಂಡಿಯನ್ ಕಂಪನೀಸ್ಗೆ ಆಗ್ತವೆ. ಸರ್ಕಾರ ಕೂಡ ಭಾರತದ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ಬೆಳವಣಿಗೆಗೆ ಚೀನಾ ಹೂಡಿಕೆ ಅವಶ್ಯಕ ಅಂತ ಪರಿಗಣಿಸ್ತಾ ಇದೆ. ಈ ಹಿಂದೆ ನೀತಿ ಆಯೋಗ ಕೂಡ ಚೀನಿ ಕಂಪನಿಗಳು ಭಾರತದ ಉದ್ಯಮಗಳಲ್ಲಿ 24% ವರೆಗೆ ಹೂಡಿಕೆಗೆ ಅವಕಾಶ ಕೊಡಬಹುದು ಅಂತ ರೆಕಮೆಂಡ್ ಮಾಡಿತ್ತು. ಹೀಗಾಗಿ ಈಗ ಒಳಗ್ ಬಿಡ್ಕೊಳ್ಳೋಕೆ ರೆಡಿ ಆಗ್ತಿದ್ದಾರೆ. ಚೀನಿ ಹೂಡಿಕೆ ಬಂದರೆ ಅದರೊಂದಿಗೆ ಭಾರತದ ಕಂಪನಿಗಳಿಗೆ ಡ್ರ್ಯಾಗನ್ ಕಂಪನಿಗಳಿಂದ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ಬೋದು. ಆಗಲೇ ಹೇಳಿದ ಹಾಗೆ ಉದ್ಯೋಗ ಸೃಷ್ಟಿನೂ ಆಗಬಹುದು ಅನ್ನೋದು ಭಾರತದ ನಿರೀಕ್ಷೆ. ಜೊತೆಗೆ ಚೀನಾ ಜಾಗತಿಕ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ 60% ಕಂಟ್ರೋಲ್ ಹೊಂದಿದೆ. ಹೀಗಾಗಿ ಚೀನಾ ಜೊತೆ ನೈಸ್ ಮಾಡ್ಕೊಳ್ಳದೆ, ಅವರಿಗೆ ಶೇಕ್ ಹ್ಯಾಂಡ್ ಕೊಡದೆ ನಾವು ಗ್ರೋ ಆಗ್ಲಿಕ್ಕೆ ಆಗಲ್ಲ, ಲೇಟ್ ಆಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಆದರೆ ಸ್ನೇಹಿತರೆ, ಭಾರತ ಹುಷಾರಾಗಿ ಹೆಜ್ಜೆ ಇಡಬೇಕು. ಆ ವಿಚಾರ ಕೂಡ ಇಲ್ಲಿ ಇಂಪಾರ್ಟೆಂಟ್. ಕೇವಲ ಟ್ರಂಪ್ ನೋಡಿಕೊಂಡು ದೊಡ್ಡ ನಿರ್ಧಾರಗಳನ್ನು ಮಾಡೋಕ್ಕಾಗಲ್ಲ. ಮೊನ್ನೆವರೆಗೂ ಯಾಕೆ ನಾವು ಚೀನಾವನ್ನು ದೂರ ಇಟ್ಟಿದ್ವಿ ಅನ್ನೋದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಈಗ ಬಿಟ್ಕೊಳ್ಳೋಕ್ಕಿಂತ ಮುಂಚೆ ಬ್ಯಾನ್ ಮಾಡಿದ್ ಯಾಕೆ ಅದನ್ನ ಮೈಂಡಲ್ಲಿ ಇಟ್ಕೊಂಡೇ ಇರಬೇಕು ಮೂಲಲ್ಲಿ ಯಾವಾಗಲೂ ಕೂಡ. ಸೇಮ್ ಟೈಮ್ ನಾವು ಆಲ್ರೆಡಿ ಚೀನಾ ಸರಕುಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇಡೀ ಜಗತ್ತೇ ಚೀನಾದ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿದೆ. ಜಗತ್ತಿನ ಫ್ಯಾಕ್ಟರಿ ಆಗಿಬಿಟ್ಟಿದೆ ಚೀನಾ. ಅದರ ಪರಿಣಾಮ ನಮಗೆ $100 ಬಿಲಿಯನ್ ವ್ಯಾಪಾರದ ಕೊರತೆ ಇದೆ, ಟ್ರೇಡ್ ಡೆಫಿಸಿಟ್ ಇದೆ. ಇಂಥ ಸಿಚುವೇಶನ್ನಲ್ಲಿ ಹೂಡಿಕೆಯನ್ನು ಕೂಡ ಬಿಟ್ಕೊಂಡು ಜಾಯಿಂಟ್ ವೆಂಚರ್ನಲ್ಲಿ ಅರ್ಧ ಪಾಲು ಅವ್ರದ್ದು ಇದ್ರೆ ಈ ಕಂಪನಿಗಳಲ್ಲಿ ಓಕೆ, ಪೂರ್ತಿ ಅವ್ರದ್ದಿರಲ್ಲ, ಜಾಯಿಂಟ್ ವೆಂಚರ್ ಇಂಡಿಯನ್ ಕಂಪನಿ ಆಲ್ ಫೈನ್. ಆದರೆ ಒಂದಷ್ಟು ಡಿಪೆಂಡೆನ್ಸಿ ಬಂದೇ ಬರುತ್ತಲ್ಲ ಟೆಕ್ನಾಲಜಿ ಮೇಲೆ, ಹೂಡಿಕೆ ಮೇಲೆ, ಚೀನಾದ ಮೇಲೆ ನಮಗೆ. ಸೊ ಕೇರ್ಫುಲ್ ಆಗಿರಬೇಕು. ಜೊತೆಗೆ ಕೆಲವೊಂದು ಸ್ಟ್ರಾಟಜಿಕ್ ಕ್ಷೇತ್ರಗಳಲ್ಲಿ, ಟೆಲಿಕಾಂನಂಥ ಕ್ಷೇತ್ರಗಳಲ್ಲಿ ಜಾಯಿಂಟ್ ವೆಂಚರ್ಗೆ ಅವಕಾಶ ಕೊಟ್ಟರೆ ಭಾರತದ ಭದ್ರತೆಗೂ ಅಪಾಯ ಉಂಟಾಗಬಹುದು. ಹೀಗಾಗಿ ಭಾರತ ಸೆಲೆಕ್ಟಿವ್ ಆಗಿ ಇದನ್ನು ಮಾಡೋ ನಿರೀಕ್ಷೆ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಅವಕಾಶ ಕೊಡಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಅಂದರೆ ಒಂದಷ್ಟು ಎಲೆಕ್ಟ್ರಾನಿಕ್ಸ್, ರಿನ್ಯೂವಬಲ್ ಎನರ್ಜಿ, ಕನ್ಸ್ಯೂಮರ್ ಗುಡ್ಸ್ ಇಲ್ಲಿ ಅವಕಾಶ ಕೊಡ್ಬೋದು. ಆದರೆ ಸ್ಟ್ರಾಟಜಿಕ್ ಕ್ಷೇತ್ರಗಳಾದ ಡಿಫೆನ್ಸ್, ಟೆಲಿಕಾಂ, ಡೇಟಾ, ಸ್ಪೇಸ್, ಮೂಲಸೌಕರ್ಯ ಇಲ್ಲಿ ಕಟ್ಟುನಿಟ್ಟಿನ ಫಿಲ್ಟರ್ ಹಾಕೋ ನಿರೀಕ್ಷೆ ಇದೆ, ಹಾಕಬೇಕು. ಆಯಕಟ್ಟಿನ ಜಾಗಗಳಿಗೆ ಡ್ರ್ಯಾಗನ್ ನುಗ್ಗಕ್ಕೆ ಬಿಡಬಾರ್ದು, ಗೇಟ್ ಬಂದ್ ಮಾಡಿ ಇಟ್ಟಿರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.